ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಪಾಂಚಾಲಿಯ ವಿವಾಹ ಮಹೋತ್ಸವ. ದೃಪದನಿಗೆ ತನ್ನ ಮಗಳನ್ನು ಕರೆದುಕೊಂಡು ಹೋದವರು ಬ್ರಾಹ್ಮಣರೋ ಕ್ಷತ್ರಿಯರೋ ಎಂಬ ಸಂದೇಹ ಉಂಟಾಗಿ ದೂತರನ್ನು ಕಳುಹಿಸಿ ಪಾಂಡವರನ್ನು ಅರಮನೆಗೆ ಬರಹೇಳಿ ಕಳುಹಿಸಿದನು. ಪಾಂಡವರು, ಕುಂತಿಯು ಕೃಷ್ಣೆಯು ಅರಮನೆಗೆ ಬಂದಾಗ ಅವರನ್ನು ಸ್ವಾಗತಿಸಿ ತನ್ನ ಸಂದೇಹವನ್ನು ಅವರ ಮುಂದಿಟ್ಟನು. ಮಹಾತ್ಮರೇ, ನೀವು ಬ್ರಾಹ್ಮಣರೋ ಕ್ಷತ್ರಿಯರೋ ಗೊತ್ತಾಗದೆ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತದೆ, ನನ್ನ ಅದೃಷ್ಟ ಫಲಿಸುತ್ತದೆ, ನಿಜವನ್ನೇ ಹೇಳಿರಿ ಎಂದು ಕೇಳಿದನು. ಆಗ ಯುಧಿಷ್ಠರನು, ಮಹಾರಾಜ, ಚಿಂತಿಸಬೇಡ, ನಿನ್ನ ಇಷ್ಟಾರ್ಥವು ಖಂಡಿತವಾಗಿಯೂ ನೆರವೇರಿದೆ. ನಾವು ಕ್ಷತ್ರಿಯರು, ಮಹಾತ್ಮನಾದ ಪಾಂಡುರಾಜನ ಮಕ್ಕಳು. ನಿನ್ನಲ್ಲಿ ಯಾವುದನ್ನು ಮರೆಮಾಚದೆ ಇದ್ದುದನ್ನು ಇದ್ದ ಹಾಗೆ ಹೇಳಿದ್ದೇವೆ ಎಂದು ತಮ್ಮ ವೃತ್ತಾಂತವನ್ನೆಲ್ಲ ಹೇಳಿದರು. ಆಗ ದೃಪದ ರಾಜನಿಗೆ ಆದ ಸಂತೋಷ ಹೇಳತೀರದು. ದೃಪದನು ಆಗ ಇನ್ನು ಒಳ್ಳೆಯ ದಿನ ನೋಡಿ ಅರ್ಜುನನು ಮದುವೆ ಮಾಡಿಕೊಂಡು ಬಿಡಲಿ ಎಂದು ಹೇಳಿದನು. ಆಗ ಯುಧಿಷ್ಠರನು, ನಿನ್ನ ಪುತ್ರಿ ರತ್ನವನ್ನು ಅರ್ಜುನನು ಗೆದ್ದು ತಂದಿದ್ದಾನೆ. ರತ್ನವನ್ನು ಎಲ್ಲರೂ ಹಂಚಿಕೊಳ್ಳಬೇಕೆಂಬುದೇ ನಮ್ಮ ಒಪ್ಪಂದ. ಆ ಒಪ್ಪಂದವನ್ನು ಒಡೆಯುವುದಕ್ಕೆ ನಮಗೆ ಇಷ್ಟವಿಲ್ಲ. ಆದ್ದರಿಂದ ಕ್ರಮವಾಗಿ ನಮ್ಮೆಲ್ಲರನ್ನೂ ಕೃಷ್ಣೆಯು ಅಗ್ನಿಸಾಕ್ಷ್ಯವಾಗಿ ಮದುವೆ ಮಾಡಿಕೊಂಡು ಎಲ್ಲರಿಗೂ ಧರ್ಮಪತ್ನಿಯಾಗಲಿ ಎಂದನು. ದೃಪದನು, ಅಯ್ಯ ಕೌಂತೆಯ, ಒಬ್ಬನಿಗೆ ಅನೇಕ ಹೆಂಡಿರುಂಟು, ಒಬ್ಬಳಿಗೆ ಅನೇಕ ಗಂಡಂದಿರು ಎಲ್ಲಿಯಾದರೂ ಉಂಟೆ? ಧಾರ್ಮಿಕನು ಶುಚಿವಂತನೂ ಆದ ನಿನಗೆ ಲೋಕವೇದಗಳೆರಡಕ್ಕೂ ವಿರೋಧವಾದ ಈ ಆಚರಣೆ ಹೇಗೆ ಮನಸ್ಸಿಗೆ ಬಂತು ಎಂದು ಕೇಳಿದನು. ಯುಧಿಷ್ಠರನು, ಮಹಾರಾಜ, ಧರ್ಮವು ಸೂಕ್ಷ್ಮವಾದದ್ದು, ಅದರ ಆಗುಹೋಗುಗಳು ನಮಗೆ ಗೊತ್ತಾಗುವುದಿಲ್ಲ. ಹಿಂದಿನವರು ಹೋದ ದಾರಿಯಲ್ಲಿ ನಾವು ಹೋಗುತ್ತೇವೆ. ಆದರೆ ನನ್ನ ಬಾಯಿ ಸುಳ್ಳಾಡುವುದಿಲ್ಲ, ಮನಸ್ಸು ಅಧರ್ಮವನ್ನು ಯೋಚಿಸುವುದಿಲ್ಲ. ಅಮ್ಮನು ಹೀಗೆ ಹೇಳುತ್ತಾಳೆ, ನನಗೂ ಅದೇ ಇಷ್ಟ. ಇದು ಖಂಡಿತವಾಗಿಯೂ ಧರ್ಮವೇ ಆಗಿದೆ. ಮಹಾರಾಜ, ಇದನ್ನು ಹಿಂದು ಮುಂದು ನೋಡದೆ ನಡೆಸು, ಶಂಕಿಸಬೇಡ ಎಂದನು. ದೃಪದನು, ಅಯ್ಯ, ಹಾಗಿದ್ದರೆ ನೀನು, ಕುಂತಿ, ನನ್ನ ಮಗ ದೃಷ್ಟದ್ಯುಮ್ನ 3 ಜನರು ಸೇರಿ ಯೋಚಿಸಿ ಏನು ಮಾಡಬೇಕೆಂದು ಹೇಳಿದರೆ ನಾಳೆ ಅದರಂತೆ ನಡೆಸೋಣ ಎಂದು ತೀರ್ಮಾನವನ್ನು ಹೇಳಿದನು. ಕುಂತಿಯು ಯುಧಿಷ್ಠರನು ತಮ್ಮ ನಿಶ್ಚಯದಿಂದ ಕದಲಲಿಲ್ಲ. ದೃಷ್ಟದ್ಯುಮ್ನನು ಒಪ್ಪಲೇಬೇಕಾಯಿತು. ಆಗ ದ್ರೌಪದಿಯು 5 ಹೆಂಡತಿಯಾಗುವುದನ್ನು ತಿಳಿದು ದೃಪದನು ಚಿಂತಿಸತೊಡಗಿದಾಗ ವೇದವ್ಯಾಸರು ಹಾಗೂ ನಾರದರು ಪ್ರತ್ಯಕ್ಷರಾಗಿ ದ್ರೌಪದಿಯ ಹಿಂದಿನ ವೃತ್ತಾಂತವನ್ನು ತಿಳಿಸಿದಾಗ ಅದೃಷ್ಟವು ಗಂಟು ಹಾಕಿದ್ದನ್ನು ತಪ್ಪಿಸುವುದಕ್ಕೆ ನಾನಾರು ಎಂದು ಮರುದಿನ ಮದುವೆಗೆ ಏರ್ಪಾಡು ಮಾಡಿದನು. ಬೇಕಾದ ಬಂಧು ಬಳಗಗಳು, ಇಷ್ಟಮಿತ್ರರು, ಪುರಪ್ರಧಾನರು, ಬ್ರಾಹ್ಮಣ ಶ್ರೇಷ್ಠರು ಬಂದರು. ವಿವಾಹ ಮಂಟಪವು ಕಮಲ ಕನ್ನೈದಿಲೆಗಳಿಂದಲೂ ರತ್ನಾಲಂಕಾರದಿಂದಲೂ ಅಲಂಕೃತವಾಗಿ ನಕ್ಷತ್ರಗಳು ಹೊಳೆಯುತ್ತಿರುವ ನಿರ್ಮಲಾಕಾಶದಂತೆ ಶೋಭಿಸುತ್ತಿತ್ತು. ಕೃಷ್ಣೆಯು ಪಾಂಡವರು ಮಂಗಳ ಸ್ನಾನ ಮಾಡಿ ರತ್ನಾಭರಣ ಭೂಷಿತರಾಗಿ ಬಹುಬೆಲೆಯುಳ್ಳ ಬಟ್ಟೆಗಳನ್ನುಟ್ಟು ಗಂಧವನ್ನು ಸವರಿಕೊಂಡು ಮಂಟಪಕ್ಕೆ ಬಂದರು. ಪುರೋಹಿತರು ಹವನ ಹೋಮಗಳನ್ನು ನೆರವೇರಿಸದ ಮೇಲೆ ಯುಧಿಷ್ಠರನು ಕೃಷ್ಣೆಯ ಕೈ ಹಿಡಿದು ಅಗ್ನಿ ಪ್ರದಕ್ಷಿಣೆ ಮಾಡಿದನು. ಅಲ್ಲಿಂದ ಮುಂದೆ ಪ್ರತಿನಿತ್ಯವೂ ಭೀಮಾದಿಗಳು ಕ್ರಮವಾಗಿ ಒಂದೊಂದು ದಿನ ಒಬ್ಬೊಬ್ಬರಂತೆ ಅವಳನ್ನು ಮದುವೆ ಮಾಡಿಕೊಂಡರು. ಅವಳು ಹಿಂದಿನ ದಿನವಿನ್ನೂ ಮದುವೆಯಾಗಿದ್ದರೂ ಮರುದಿನ ಹೊಸ ಮದುವಣಗಿತ್ತಿಯಾಗುತ್ತಿದ್ದಳು. ಆ ಮಹಾನುಭಾವೆಯ ಮದುವೆಯಲ್ಲಿ ಇದೇ ಒಂದು ಅದ್ಭುತವಾದ ನೋಟವಾಗಿತ್ತು. ಕೃಷ್ಣೆಯು ಪಟ್ಟೆ ಮಡಿಯುಟ್ಟು ಕಂಕಣ ತೊಟ್ಟು ತನ್ನ ಅತ್ತೆ ಕುಂತಿಗೆ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ನಿಲ್ಲಲು ರೂಪಲಕ್ಷಣ ಸಂಪನ್ನಳು, ಶೀಲ ಚಾರ ಸಮನ್ವಿತಳೂ ಆದ ಸೊಸೆಯನ್ನು ಪ್ರೀತಿಯಿಂದ ಆಶೀರ್ವಾದ ಮಾಡಿ, ಕುರುಜಾಂಕಲವೇ ಮೊದಲಾದ ರಾಷ್ಟ್ರಗಳಲ್ಲಿ ಧರ್ಮವತ್ಸಲನಾದ ಯುಧಿಷ್ಠರನಿಗೆ ಪಟ್ಟಾಭಿಷೇಕ ಮಾಡಿಸು. ಮಹಾಪರಾಕ್ರಮಶಾಲಿಗಳಾದ ನಿನ್ನ ಗಂಡಂದಿರಿಂದ ಭೂಮಿಯನ್ನು ಗೆಲ್ಲಿಸಿ ಅಶ್ವಮೇಧ ಯಜ್ಞ ಮಾಡಿಸಿ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡಿಸು. ಎಲೈ ಕಲ್ಯಾಣಿ,
ಲೋಕದಲ್ಲಿ ಗುಣಸಂಪನ್ನನೆನ್ನಿಸಿಕೊಂಡ ರತ್ನಗಳು ಏನೇನು ಇವೆಯೋ ಅವೆಲ್ಲವನ್ನು ಪಡೆ 100 ವರ್ಷ ಸುಖವಾಗಿ ಬಾಳು. ಪಟ್ಟೆ ಮಡಿಯುಟ್ಟಿರುವ ನಿನ್ನನ್ನು ಈಗ ಅಭಿನಂದಿಸುತ್ತಿರುವಂತೆ ಪುತ್ರವಂತೆಯೂ ಗುಣವಂತೆಯೂ ಆದ ನಿನ್ನನ್ನು ಮತ್ತೆ ಮತ್ತೆ ಅಭಿನಂದಿಸುವಂತಾಗಲಿ ಎಂದಳು. ಇತ್ತ ದುರ್ಯೋಧನನ ಕಡೆಯ ಗೂಢಾಚಾರರು ದ್ರೌಪದಿಯು ಪಾಂಡವರ ಕೈ ಹಿಡಿದಳೆಂದು ಬಿಲ್ಲನ್ನು ಬಗ್ಗಿಸಿ ಲಕ್ಷ್ಯವನ್ನು ಹೊಡೆದವನು ಅರ್ಜುನನೆಂದು, ಶಲ್ಯನನ್ನು ಎತ್ತಿ ತಿರುಗಿಸಿದವನು ಮತ್ತು ಮರವನ್ನು ಕಿತ್ತು ತಂದು ಗಾಬರಿಗೊಳ್ಳದೆ ಎಲ್ಲರನ್ನೂ ಬಡಿದೋಡಿಸಿದವನು ಭೀಮಸೇನನೆಂದು ವರ್ತಮಾನವನ್ನು ತಂದನು. ದುರ್ಯೋಧನನು ದುಗುಡದಿಂದ ತುಂಬಿದನು. ಪಾಂಡವರು ಬದುಕಿರುವುದೇ ಆದರೆ ನಾವು ಪೌರುಷದಿಂದ ಏನು ಸಾಧಿಸಿದ ಹಾಗಾಯಿತು ಎಂದನು. ಹೀಗೆ ಮಾತನಾಡಿಕೊಂಡು ಪುರೋಚನನನ್ನು ನಿಂದಿಸುತ್ತಾ ಸ್ವಯಂವರಕ್ಕೆ ಹೋಗಿದ್ದವರೆಲ್ಲರೂ ಜೋಲು ಮುಖದಿಂದ ಹಸ್ತಿನಾಪುರಕ್ಕೆ ಹಿಂತಿರುಗಿ ಬಂದರು. ವಿದುರನು ಇದೆಲ್ಲವನ್ನು ತಿಳಿದಿದ್ದರೂ ಧೃತರಾಷ್ಟ್ರನ ಹತ್ತಿರಕ್ಕೆ ಹೋಗಿ, ಅಣ್ಣ, ಭಾಗ್ಯವಶದಿಂದ ಕುರುರಾಜಪುತ್ರರು ಮುಂದಕ್ಕೆ ಬರುತ್ತಿದ್ದಾರೆ ಎಂದನು. ಧೃತರಾಷ್ಟ್ರನು ಆಹಾ, ಭಾಗ್ಯವೇ ಭಾಗ್ಯ ಎಂದು ಹರ್ಷಪಟ್ಟನು. ದ್ರೌಪದಿಯು ದುರ್ಯೋಧನನನ್ನು ವರಿಸಿದಳೆಂದು ಅವನು ಭ್ರಾಂತಿಪಟ್ಟನು. ಆದ್ದರಿಂದ ಅವನನ್ನು ಕರೆದು ದ್ರೌಪದಿಗೆ ವಸ್ತ್ರಾಭರಣಗಳನ್ನು ಕೊಟ್ಟು ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡಿದನು. ಆಮೇಲೆ ವಿದುರನು ದ್ರೌಪದಿ ಪಾಂಡವರನ್ನು ವರಿಸಿದಳು. ಅವರು ಕುಶಲದಿಂದಿದ್ದಾರೆ, ದೃಪದನ ಗೌರವಾಧರಗಳಿಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದನು. ಧೃತರಾಷ್ಟ್ರನು ತನ್ನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ಮುಚ್ಚಿಕೊಂಡು, ವಿದುರ, ಹಾಗಿದ್ದರೆ ಅದು ಇನ್ನೂ ಹೆಚ್ಚಿನ ಸಂತೋಷ. ಪಾಂಡುವಿನ ಮಕ್ಕಳೆಂದರೆ ನನಗೆ ತುಂಬ ಪ್ರೀತಿ. ಅವರು ದೃಪದನಂಥ ಮಿತ್ರನ ಒತ್ತಾಸೆಯನ್ನು ಪಡೆದು ಕ್ಷೇಮದಿಂದಿದ್ದಾರೆಂದು ಕೇಳಿ ಬಹು ಸಂತೋಷವಾಯಿತು ಎಂದನು. ವಿದುರನು, ಮಹಾರಾಜ, ನಿನ್ನ ಬುದ್ಧಿ ಯಾವಾಗಲೂ ಹೀಗೆಯೇ ಇರಲಿ ಎಂದು ಹೊರಟು ಹೋದನು. ಅವನು ಹೊರಟು ಹೋದ ಮೇಲೆ ಧೃತರಾಷ್ಟ್ರನು, ಮಗು, ನನ್ನ ಮನಸ್ಸು ವಿದುರನಿಗೆ ಗೊತ್ತಾಗದಿರಲೆಂದು ಅವನೆದುರಿಗೆ ಪಾಂಡವರ ಗುಣಗಳನ್ನೇ ಹೆಚ್ಚಾಗಿ ಹೊಗಳುತ್ತಿರುತ್ತೇನೆ. ಈಗ ನೀನು ರಾಧೇಯನು ಏನು ಯೋಚನೆ ಮಾಡಿರುವಿರಿ? ಆಗ ದುರ್ಯೋಧನನು ತನ್ನ ಉಪಾಯಗಳನ್ನು ತಿಳಿಸಿದನು. ಆಗ ಕರ್ಣನು, ದುರ್ಯೋಧನ, ನಿನ್ನ ಯೋಚನೆ ನನಗೆ ಸರಿಯಾಗಿ ಕಾಣುವುದಿಲ್ಲ. ಮೊದಲನೆಯದಾಗಿ ಅವರನ್ನು ಉಪಾಯಗಳಿಂದ ನಿಗ್ರಹಿಸುವುದು ಸಾಧ್ಯವಿಲ್ಲ. ಅವರು ಇಲ್ಲಿ ನಮ್ಮ ಹತ್ತಿರವೇ ಇನ್ನು ರೆಕ್ಕೆ ಹುಟ್ಟಿದ ಮರಿಗಳಂತಿದ್ದಾಗಲೇ ಅದು ಸಾಧ್ಯವಾಗಲಿಲ್ಲ. ಈಗ ಅವರು ಬೆಳೆದು ಗರಿ ಕಟ್ಟಿಕೊಂಡು ಬೇರೆ ದೇಶದಲ್ಲಿರುವಾಗ ಸಾಧ್ಯವಾಗುತ್ತದೆಯೇ? ಇನ್ನು ಎರಡನೆಯದಾಗಿ ಜೂಜು ಮುಂತಾದ ವ್ಯಸನಗಳಲ್ಲಿ ಅವರನ್ನು ಸಿಕ್ಕಿಸುವುದು ಸಾಧ್ಯವಲ್ಲ. ಏಕೆಂದರೆ ಅವರು ಅದೃಷ್ಟವಂತರು, ಪಿತ್ರಾರ್ಜಿತ ಸ್ವತ್ತಿನ ಮೇಲೆ ಗಮನವುಳ್ಳವರು. ಮೂರನೆಯದಾಗಿ ಅಷ್ಟೂ ಜನರು ಒಬ್ಬಳೇ ಹೆಂಡತಿಗೆ ಗಂಡಂದಿರಾಗಿರುವುದರಿಂದ ಅವರಲ್ಲಿ ಒಡಕು ಹುಟ್ಟಿಸುವುದು ಸಾಧ್ಯವಿಲ್ಲ. ನಾಲ್ಕನೆಯದಾಗಿ ದ್ರೌಪದಿಯು ಬಡವರಾಗಿದ್ದಾಗಲೇ ಅವರನ್ನು ಮೆಚ್ಚಿಕೊಂಡಳು. ಇನ್ನು ಪುಷ್ಟರಾಗಿರುವಾಗ ತಿರಸ್ಕರಿಸುವುದುಂಟೆ? ಐದನೆಯದಾಗಿ ದೃಪದನು ದೊಡ್ಡ ನಡತೆಯವನು, ಧನದ ಆಸೆ ಇಲ್ಲದವನು. ಆದ್ದರಿಂದ ಅವನಿಗೆ ರಾಜ್ಯಗಳನ್ನೇ ಕೊಟ್ಟರೂ ಪಾಂಡವರನ್ನು ಬಿಡುವುದಿಲ್ಲ. ಅವನ ಮಗನೂ ಹಾಗೆ ಗುಣವಂತ, ಪಾಂಡವರಲ್ಲಿ ಅನುರಕ್ತ. ಆದ್ದರಿಂದ ಅವರನ್ನು ಯಾವ ಉಪಾಯದಿಂದಲೂ ವಶಪಡಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸಾಧ್ಯವಾದದ್ದು ಯಾವುದೆಂದರೆ ಪಾಂಡವರು ಇನ್ನು ಬೇರು ಬಿಟ್ಟುಕೊಳ್ಳುವುದಕ್ಕೆ ಮುಂಚೆಯೇ ಅವರನ್ನು ಪರಾಕ್ರಮದಿಂದ ಅದುಮಿ ಬಿಡಬೇಕು. ಇನ್ನು ನಮ್ಮ ಪಕ್ಷ ಬಲವಾಗಿ ಪಾಂಚಾಲನ ಪಕ್ಷ ಅಲ್ಪವಾಗಿರುವಾಗಲೇ ಇದನ್ನು ಮಾಡಬೇಕು. ಅವರು ವಾಹನಗಳನ್ನು ಸ್ನೇಹಿತರನ್ನು ಕೂಡಿಕೊಳ್ಳುವುದಕ್ಕಿಂತ ಮುಂಚೆಯೇ, ದೃಪದನು ಅವನ ಮಕ್ಕಳು ಪ್ರಯತ್ನಶೀಲರಾಗುವುದಕ್ಕೆ ಮುಂಚೆಯೇ, ಕೃಷ್ಣನು ತನ್ನ ಯಾದವಿ ಸೈನ್ಯವನ್ನು ತಂದು ಸೇರಿಸುವುದಕ್ಕಿಂತ ಮುಂಚೆಯೇ ಇದನ್ನು ಮಾಡಬೇಕು. ಹಿಂದೆ ಭರತನು ಭೂಮಿಯನ್ನು ಗೆದ್ದದ್ದು ಪರಾಕ್ರಮದಿಂದ, ದೇವೇಂದ್ರನು 3 ಲೋಕಗಳನ್ನು ಗೆದ್ದದ್ದು ಪರಾಕ್ರಮದಿಂದ. ಪರಾಕ್ರಮವು ಕ್ಷತ್ರಿಯರಿಗೆ ಸ್ತುತ್ಯವಾದ ಗುಣ, ಶೂರರಿಗೆ ಸ್ವಧರ್ಮ. ಆದ್ದರಿಂದ ನಾವು ಬೇಗ ಚದುರಂಗ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ದೃಪದನನ್ನು ಸೋಲಿಸಿ ಪಾಂಡವರನ್ನು ಇಲ್ಲಿಗೆ ಹಿಡಿತರೋಣ. ಅವರು ಸಮಾಧಾನ ಭೇದಗಳಿಗೆ ಬಗ್ಗುವವರಲ್ಲ. ಪರಾಕ್ರಮವನ್ನು ಪ್ರಯೋಗಿಸಿ ಅವರನ್ನು ಗೆದ್ದರೆ ನಿನಗೆ ಅಖಂಡ ಸಾಮ್ರಾಜ್ಯ ದೊರೆಯುತ್ತದೆ. ಇದಕ್ಕೆ ನನಗೆ ಬೇರೆ ಮಾರ್ಗ
ಯಾವುದೂ ಕಾಣುವುದಿಲ್ಲ ಎಂದನು. ಧೃತರಾಷ್ಟ್ರನು, ಕರ್ಣ, ನೀನು ಪ್ರಾಜ್ಞ ಅಸ್ತ್ರಜ್ಞ, ಆದ್ದರಿಂದ ನೀನು ಹೇಗೆ ಪರಾಕ್ರಮದ ಮಾತನ್ನು ಆಡುವುದು ಯುಕ್ತವೇ ಆಗಿದೆ. ಆದರೂ ಭೀಷ್ಮ, ದ್ರೋಣ, ವಿದುರರು ಏನು ಹೇಳುತ್ತಾರೋ ಅದನ್ನೇ ಕೇಳೋಣ. ನಮಗೆ ಏತರಿಂದ ಸುಖವಾದೀತು ಎಂಬ ವಿಚಾರವಾಗಿ ನೀವು ಯೋಚನೆ ಮಾಡಿ ಎಂದು ಹೇಳಿದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.